ಓ ಸಿರಿಬೋಲೆ ಕಾವ್ಯ ವಾಚನ ಅರ್ಥೈಸುವಿಕೆ ಡಾಕ್ಟರ್ ಸತೀಶ್ ಕಾಗೋಡು. ನಿಜದ ಹತ್ತನು ಆತ್ಮಧರ್ಮವನ್ನು ಆಗಿಸಿಕೊಂಡ ಭುಜಕರ್ಗ ವಿಂಧ್ಯಗಿರಿಯ ನಿಜ ತತ್ವ ಏಳರ ದರ್ಶನವಿನಿತ್ತ ವಿಜಯ ಧವಲದ ಭೂವಲಿಯ. ಇದನ್ನು ನಾವು ಕೊನೆಯ ಸಲ ಓದಿದಾಗ ಇಲ್ಲಿಗೆ ಬಿಟ್ಟಿದ್ದು. ದಶಧರ್ಮವನ್ನು ಆತ್ಮಧರ್ಮವನ್ನು ಆಗಿಸಿಕೊಂಡ ವಿಂಧ್ಯಗಿರಿಯ ಮೇಲೆ ದರ್ಶನವನ್ನಿತ್ತ ಅಂದರೆ ಬಾಹುಬಲಿ ಸ್ವಾಮಿ. ತತ್ವ ಏಳರ ದರ್ಶನವನ್ನಿತ್ತ ಅಂದರೆ ಸಪ್ತಭಂಗಿ ನ್ಯಾಯ. ವಿಜಯ ಧವಲದಲ್ಲಿ ಪ್ರಕಟವಾಗಿದ ಭೂವಲಯ ಎಂದು ಅರ್ಥ ಸಂಕ್ಷಿಪ್ತದಲ್ಲಿ. ಯಶಸ್ವತಿ ದೇವಿಯ ಮಗಳಾದ ಬ್ರಾಹ್ಮಿಗೆ ಅಸಮಾನ ಕರ್ನಾಟಕದ ಋಷಿಯು ನಿತ್ಯವೂ 64 ಅಕ್ಷರದ ಹೊಸದ ಅಂಗೈಯ ಭೂವಲಯ. ಯಶಸ್ವತಿ ದೇವಿಯ ಮಗಳಾದ ಬ್ರಾಹ್ಮಿಗೆ ಅಸಮಾನ ಕರ್ನಾಟಕದ ಅಷ್ಟಕರ್ಮಗಳನ್ನು ನಾಶ ಮಾಡಿದ ಋಷಿಯು ಅಂದರೆ ಮುನಿಯು ಅಂದರೆ ಇಲ್ಲಿ ಆದಿನಾಥನ ಮಗಳು ಬ್ರಾಹ್ಮಿ. 64 ಅಕ್ಷರದ ಹೊಸದ ಅಕ್ಷರಾಂಕದಲ್ಲಿ ಹೊಸದ ಅಂಗಯ್ಯದಲ್ಲಿ ಆದಿನಾಥನು ತನ್ನ ಮಗಳಾದ ಬ್ರಾಹ್ಮಿಗೆ ಬ್ರಾಹ್ಮಿ ಲಿಪಿಯನ್ನು ಬರೆದು ತೋರಿಸುವನು. ಅದು ಅಕ್ಷರವು ಅಕ್ಷಯವಾಗಲಿ ಎಂದು ಹಾರೈಸಿದ. ಅದುವೇ 64 ಅಕ್ಷರದ ಹೊಸದ ಅಂಗಯ್ಯ ಭೂವಲಯ. ಅಂಗೈದಲ್ಲಿ ಅದನ್ನು ಭೂವಲಯದಲ್ಲಿ 64 ಅಕ್ಷರಗಳನ್ನು ಬರೆದಿದ್ದನು. ಅದರ ಅರ್ಥ ಸಂಕ್ಷಿಪ್ತವಾಗಿ. ಯಶಸ್ವತಿ ದೇವಿಯ ಮಗಳಾದ ಬ್ರಾಹ್ಮಿಗೆ ಆದಿನಾಥನ ಮೊದಲನೆಯ ರಾಣಿ ಯಶಸ್ವತಿ ದೇವಿ. ಅವಳ ಮಗಳು ಬ್ರಾಹ್ಮಿ. ಅಸಮಾನ ಕರ್ನಾಟಕದ ಅಷ್ಟಕರ್ಮಗಳನ್ನು ನಾಶ ಮಾಡಿದ ಋಷಿಯು ಅಂದರೆ ಆದಿನಾಥನು ತನ್ನ ಮಗಳಾದ ಬ್ರಾಹ್ಮಿಗೆ 64 ಅಕ್ಷರದ ಹೊಸದ ಅಂಗೈಯಲ್ಲಿ ಹೊಸದಿದ್ದ 64 ಅಕ್ಷರದ ಭೂವಲಯ. ಅಲ್ಲಿಂದ ಪ್ರಕಟವಾಯಿತು ಭೂವಲಯ. ಕರುಣೆಯ ಬಹಿರಂಗ ಸಾಮ್ರಾಜ್ಯ ಲಕ್ಷ್ಮಿಯ ಆರೋಹಣ ಕರ್ನಾಟಕದ ಸಿರಿಯ ಮಾತು ಯತ್ನದೆ ಓಂ ದಂಪೇಳಿದ 64 ಅಂಕ ಭೂವಲಯ. ಕರುಣೆಯ ಬಹಿರಂಗ ಸಾಮ್ರಾಜ್ಯ ಲಕ್ಷ್ಮಿಯ ಕರುಣೆಯೇ ದಿವಾಳವಾಗಿರುವ ಚಿನ್ನಧರ್ಮದ ಬಹಿರಂಗ ಸಾಮ್ರಾಜ್ಯ ಲಕ್ಷ್ಮಿ ಅರ್ಹಂತನು ಕರ್ನಾಟಕದ ಅಷ್ಟಕರ್ಮಗಳನ್ನು ನಾಶ ಮಾಡಿದ ಸಿರಿಮಾತು ಯತ್ನದೆ ಓಂ ದಂಪೇಳಿದ. ಓಂದರಿಂದ ಓಂಕಾರದಿಂದ ಹೇಳಿದ ಅಂದರೆ ದಿವ್ಯಧ್ವನಿಯಿಂದ ಜನರಿಗೆ ಹೇಳಿದ 64 ಅಂಕ ಭೂವಲಯ. 64 ಅಂಕಾಕ್ಷರದ ಭೂವಲಯ. ಅದುವೇ ಸಿರಿ ಭೂವಲಯ. ಜಾತಿ ಜರಾಮರಣವನು ಗುಣಕಾರರ ಆತಿಥ್ಯ ಪರ್ಯಾಹ ಭಾಗಹಾರ ಖ್ಯಾತೆಯ ಭಂಗದೊಳ್ಳು ಅರಿವಿಂ ವಿಖ್ಯಾತ ಪೂತವು ಪುಣ್ಯ ಭೂವಲಯ. ಜರಾಮರಣ ಗುಣಾಕಾರಗಳು ಆತಿಥ್ಯ ಪರ್ಯ ಹಾಗೂ ಭಾಗಹಾರ ದಾತಿ ಖ್ಯಾತಿಯ ಭಂಗದೊಳ್ಳು ಅರಿವಿಂ ವಿಖ್ಯಾತ ಪೂತವು ಪುಣ್ಯ ಭೂವಲಯ. ಮರಣ ಮತ್ತು ಜನ್ಮದ ಗುಣಾಕಾರವನ್ನು ಭಾಗಹಾರ ಖ್ಯಾತಿ ಭಾಗಾಕಾರ ಎಲ್ಲವನ್ನು ತಿಳಿಸಿ ಕೊನೆಗೆ ಜನ್ಮ ಮರಣಗಳನ್ನು ಗೆಲ್ಲುವ ಭಂಗವನ್ನು ತೋರಿಸುವ ಪುಣ್ಯ ಭೂವಲಯ. ಪದ್ಮದ ಗಣದ ಅಂಕಾಕ್ಷರದ ವಿಜ್ಞಾನ ಅದರ ಗುಣಾಕಾರ ಮಗ್ಗಿ ಒದಗಿ ಬಂದ ಅಧ್ಯಾಯಿನಿ ಅರಿವಿಗೆ ಸಲಿಕೆಯ ಸತ್ ಅವಧಿ ಜ್ಞಾನದ ಭೂವಲಯ. ಪದ್ಮಗಳು ಗಣ ಅಂಕಾಕ್ಷರ ವಿಜ್ಞಾನ. ಪದದಲ್ಲಿ ಪದ್ಮಗಳಲ್ಲಿ ಕೋಟಿ ಅಕ್ಷರಗಳಲ್ಲಿ ಅಂಕಾಕ್ಷರ ವಿಜ್ಞಾನದಲ್ಲಿ ಗುಣಾಕಾರ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಒದಗಿ ಬಂದ ಅಧ್ಯಾಯ ಮಾಡುವ ಶ್ರೋತೃಗಳಿಗೆ ಅಧ್ಯಾಯನಿ ಅರಿವಿಗೆ ಸಿಲಿಕೆಯ ಸತ್ ಅವಧಿ ಜ್ಞಾನದ ಭೂವಲಯ. ಅವಧಿ ಜ್ಞಾನದ ಪ್ರಕಟವಾದ ಭೂವಲಯ.
ಕೇವಲ ಜ್ಞಾನವು ಅವಧಿ ಜ್ಞಾನದ ಪರಿಧಿಗೆ ಬರುವುದಿಲ್ಲ. ಆದರೆ ಇಲ್ಲಿ ಅತಿ ಕಷ್ಟ ಸಾಧ್ಯವಾದ ತಪಸ್ಸಿನಿಂದ ಮುನಿಯು ಹೇಳುವಂತೆ ಅನಂತ ಸಿದ್ಧ ಪರಮೇಶಗಳು ಆಕಾಶದಿಂದ ಅವರ ಮೂಲಕ ಈ ಗ್ರಂಥವನ್ನು ಬರೆಸಿದರು ಅಂತ.